ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಇಂಡಿ ಪಟ್ಟಣ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 2 ತಿಂಗಳಿಂದ ಮುಖ್ಯ ವೈದ್ಯಾಧಿಕಾರಿಗಳು ಬರ್ತಾನೆ ಇಲ್ವಂತೆ. ಯಾವಾಗ ನೋಡಿದ್ರು ಆಸ್ಪತ್ರೆಯಲ್ಲಿ ಅವರ ಒಂದು ಕೋಣೆಗೆ ಬೀಗ ಬಿದ್ದಿರುತ್ತೆ. ಇನ್ನು ಕರೆ ಮಾಡಿ ಕೇಳಿದ್ರೆ, ನಾನು ವಿಜಯಪುರದಲ್ಲಿ ಕೆಲಸ ಮಾಡ್ತಿದ್ದೇನೆ, ವಿಜಯಪುರದಲ್ಲಿ ಕೆಲಸ ಇಲ್ಲದೇ ಇದ್ದಾಗ ಮಾತ್ರ ನಾನು ಇಂಡಿ ಆಸ್ಪತ್ರೆಗೆ ಭೇಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ. ಇನ್ನು ಇದರಿಂದ ಅಲ್ಲಿನ ರೋಗಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇನ್ನು ಕೂಡಲೇ ಕಾಯಂ ಸಹಾಯಕ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು, ಇಲ್ಲದೇ ಇದ್ರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೊಸಮನಿಯವರು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವರದಿ ಲಾಲ್ ಸಿಂಗ್ ರಾಠೋಡ್, ಸುದ್ದಿ 9 ಟಿವಿ ಇಂಡಿ.